406 ತುಪ್ಪ ತಗೊಂಬ. 406 ನೀನ್ ಮಹಾ ಇನ್ಸ್ಪೆಕ್ಟರ್, ನಾನ್ ಕಾನ್ಸ್ಟೇಬಲ್. ನೀನೇ ತಾನೇ ಹೇಳಿದ್ದು ಪೊಲೀಸ್ ಆಗು ಅಂತ. ನಾ ಬಡ್ಕೋತಾ ಇದ್ದಿದ್ದು ಜೀವನ ಪೂರ್ತಿ ಪೊಲೀಸ್ ಆಫೀಸರ್ ಆಗು ಅಂತ. ಹೀಗ್ ಒಂದ್ ದಿವ್ಸಕ್ ಬಾಡ್ಗೆ ಡ್ರೆಸ್ ತಂದು ಹಾಕೊಂಡು ಊರ್ ಸುತ್ಕೊಂಡ್ ಬೈಸ್ಕೊಂಡ್ ಬಾ ಅಂತಲ್ಲ. ಅಮ್ಮ, ಒಂದಿನ ಡ್ರೆಸ್ ಹಾಕಿ ಈ ಗತಿ, ಇನ್ ದಿನ ಹಾಕಿದ್ರೆ ಅಷ್ಟೇನೆ. ಇನ್ನು ಒಂದ್ ವಾರದವರೆಗೂ ಟೈಮ್ ಇದೆ. ಅದೆಷ್ಟು ನೋಡ್ಕೋತೀಯ ನೋಡ್ಕೋ, ಆಮೇಲೆ ವಾಪಸ್ ಕೊಟ್ಬಿಡ್ಬೇಕು. ಬೇಗ ತುಪ್ಪ ಹಾಕೋ, ಕಳ್ರ ನಡಿಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ನಿಮ್ಮ ಅಪ್ಪನ್ ಬುದ್ಧಿ ಬರ್ಬಾರ್ದು ಅಂತ ನಾನು ಎಷ್ಟ್ ಪ್ರಯತ್ನ ಪಟ್ಟೆ, ಆಗ್ಲೇ ಇಲ್ಲ. ಛೇ, ಅಚ್ಚರಿ ಅಪ್ಪ ಇಲ್ಲಿ ಕೇಬಲ್ ಟಿವಿಲ್ ಬರ್ತಿರ್ತಾರ, ಹೋಗ್ ನೋಡು. ಶ್ರೀರಾಮಚಂದ್ರನ ಲಗ್ನದಲ್ಲೂ ಹೀಗೆ ಇತ್ತಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಈಗ ಶನಿ ದೋಷ ಇದೆ. ಅದಕ್ಕೆ ಪ್ರತಿ ಶನಿವಾರ ಶನಿದೇವರು ನಮ್ಮ ಅಪ್ಪನೇ ಶನೇಶ್ವರನ್ ಹೆಗ್ಲರ್ ಬಿಟ್ಟಿದ್ದಾರೆ ಇವತ್ತು. ಅಯ್ಯ, ಇನ್ನೇನ್ ಕೆಲ್ಸ ನಿಮ್ಮ ಅಪ್ಪನ್ಗೆ? ನಿನ್ ಭವಿಷ್ಯ ನೋಡೋದ್ ಬಿಟ್ಟು ಊರವ್ರ ಭವಿಷ್ಯ ಎಲ್ಲ ನೋಡ್ತಾರೆ. ನೀನ್ ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ. ನಂಗಂತೂ ಸಾಕಾಗೋಗಿದೆ. ನನಗೂ ಸಾಕಾಗೋಗಿದೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್. ಜ್ಯೋತಿಷ್ಯ ರತ್ನ ಇಲ್ಲೇ ಇದಾರೆ, ಮತ್ತದು ಅದು ಪ್ರೀ ರೆಕಾರ್ಡೆಡ್ ಕಣೋ ಸಾಯ್ಲಿ. ನೀನೇನು ಇನ್ಸ್ಪೆಕ್ಟರ್ ವೇಷದಲ್ಲಿ? ಸಾಂಗ್ಲಿಯಾನ ಅಮ್ಮಂಗೋಸ್ಕರ. ಓಹೋ, ನೋಡು ಶರತ್, ನಿಮ್ಮಮ್ಮನ ಮಾತು ಕೇಳಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ನಿಮ್ಮಮ್ಮನ ಲವ್ ಮಾಡಿದ್ದೇನೋ ನಿಜ, ಆದ್ರೆ ಲವ್ ಮಾಡಿದೆ ಅಂತ ಮದುವೆ ಮಾಡ್ಕೋಬೇಕಾಗಿರ್ಲಿಲ್ಲ. ಆದ್ರೆ ನಮ್ಮಮ್ಮನ ಮಾತು ಕೇಳಿ ನಿಮ್ಮಮ್ಮನ ಮದುವೆ ಆದೆ. ಮದುವೆ ಆಗಿದ್ದೇ ಆಗಿದ್ದು ನನ್ನ ಭವಿಷ್ಯ ಎಗರು ಹೋಯ್ತು. ಊರ್ ಭವಿಷ್ಯ ಹೇಳ್ಕೊಂಡು ತಿರುಗ್ತಿದ್ದೀನಿ. ಓಹೋ, ಹಿಂಗೂ ಒಂದ್ ಲವ್ ಮ್ಯಾರೇಜಾ? ನಾನ್ ನಿಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಭವಿಷ್ಯ ನೆಟ್ಕಾಗಿದ್ದು. ತಮಾಷೆ ಮಾಡ್ದೆ ಕೌಸಲ್ಯ. ಇನ್ನು ನಮ್ಮ ಭವಿಷ್ಯ ಬಿಡು, ನಿನ್ನ ಮಗನ ಭವಿಷ್ಯ ಸ್ಟಡಿ ಮಾಡ್ಕೊಂಡ್ ಬಂದಿದ್ದೀನಿ. ಉಜ್ವಲವಾಗಿದೆ. ಇಡೀ ಪ್ರಪಂಚ ಕೊಂಡಾಡೋ ಹಾಗೆ ಮಾಡ್ತಾನವನು. ಅಪ್ಪ, ಒಂದ್ ಪ್ರಶ್ನೆ ಕೇಳ್ತೀನಿ. ಅಲ್ಲ, ಕವಡೆ ಹಾಕಿ ಕರೆಕ್ಟ್ ಆಗಿ ಹೇಳು. ಫಸ್ಟ್ ರ್ಯಾಂಕ್ ತಗೊಂಡಿರೋ ನನ್ನನ್ನ ನಮ್ ಪ್ರಿನ್ಸಿ ಇಂಡಿಯನ್ ಎಕಾನಮಿ ಫೋರಮ್ಗೆ ಸೆಲೆಕ್ಟ್ ಮಾಡಿರ್ತಾನ? ಮಾಡ್ಬೇಕಪ್ಪ, ಮಾಡ್ಲೇಬೇಕು. ಅವನು ಕಾಲೇಜ್ ಟಾಪರ್, ಪ್ರಿನ್ಸಿಪಲ್ ಸೆಲೆಕ್ಟ್ ಮಾಡ್ಲೇಬೇಕು ಅಂದಿದ್ದಾರೆ. ಅವನ್ ವಿಷಯ ಬಿಡ್ರಿ, ಇವತ್ತಿಂದ ಫೋರಂ ನಮ್ ಕಾಲೇಜಲ್ಲೇ ನಡೀತಾ ಇದೆ. ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಕಾರ್ಪೊರೇಟ್ಸ್ ಎಲ್ಲ ಬರ್ತಾ ಇದಾರೆ. ನೀವು ಅರೇಂಜ್ಮೆಂಟ್ಸ್ ನೆಲ್ಲ ಚೆನ್ನಾಗಿ ಮಾಡ್ಬೇಕು, ಗೊತ್ತಾಯ್ತಲ್ಲ? ಅದನ್ನ ಮರಿಬೇಡಿ. ಒನ್ ಮಿನಿಟ್, ಯು ಕ್ಯಾನ್ ಗೋ ನೌ. ಓಕೆ ಸರ್. ಏನ್ ಸರ್, ಏನೋ ಹೇಳ್ ಕಳಿಸಿದ್ರಂತೆ? ನೀನೇನಯ್ಯ, ಎಲ್ರು ಇದ್ದಾಗ ಮರ್ಯಾದೆನೆ ಕೊಡಲ್ಲ, ಯಾರು ಇಲ್ದಿದ್ದಾಗ ಈ ಪಾರ್ಟಿ ಮರ್ಯಾದೆ ಕೊಡ್ತೀಯ? ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ? ನಾವ್ ಹಂಗೆ ಸರ್, ಡಿಫರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ ಸರ್? ಎಲ್ರು ನಮ್ಮನ್ನ ಬೈಕೊಂಡು ಓಡ್ತಿರ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ಬೈಸ್ಕೊಳ್ಳೋರ್ಗೆ ಬೆಲೆ ಜಾಸ್ತಿ. ವಾಟ್ ಯು ಸೇ? ಸರಿನಪ್ಪ, ಕ್ಷಮಿಸ್ಬಿಡು. ನಿನ್ನ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಫೋರಮ್ಗೆ ಸೆಲೆಕ್ಟ್ ಮಾಡಿದ್ದೀನಿ. ತಗೋ ಈ ಲೆಟ್ರು. ಹೈ, ಥ್ಯಾಂಕ್ ಯು. ಒಂದ್ ನಿಮಿಷ. ನೀನ್ ನೋಡಿದ್ರೆ ಬ್ರಿಲಿಯಂಟ್ ಫೆಲೋ. ನನ್ ದುರಾದೃಷ್ಟಕ್ಕೆ ನಮ್ ಕಾಲೇಜಿಗೆ ಈ ವರ್ಷ ಫೋರಂ ಬಂದಿದೆ. ವೆರಿ ಗುಡ್. ಬೇರೆ ಬೇರೆ ಕಾಲೇಜಿಂದ ಸ್ಟೂಡೆಂಟ್ಸ್ ಬರ್ತಾರೆ. ಇಂಟರ್ನ್ಯಾಷನಲ್ ಕಂಪನೀಸ್ ಇಂದ ರೆಪ್ಯೂಟೆಡ್ ಪರ್ಸನ್ಸ್ ಬರ್ತಾರೆ. ಇದನ್ನ ನಿನ್ ಕಾಲು ಅಂತ ತಿಳ್ಕೊತೀನಿ. ದಯವಿಟ್ಟು ಫೋರಮ್ಗೆ ಅಟೆಂಡ್ ಆಗ್ಬೇಡಪ್ಪ. ನಮ್ ಕಾಲೇಜಿನ ಮರ್ಯಾದೆ ಉಳಿಸು. ನೀವೇನ್ ಸರ್, ನನ್ನ ಸೆಲೆಕ್ಟ್ ಮಾಡದೆ ಇದ್ರೆ ಆಗೋಗಿತ್ತಪ್ಪ. ಮಾಡಕ್ ಆಗಲ್ವಲ್ಲಪ್ಪ, ನೀನ್ ಕಾಲೇಜ್ ಟಾಪರು. ಇಲ್ಲದೆ ಇದ್ರೆ ಕಾಲೇಜ್ ಮಾನ ಹೋಗುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ವಿತ್ಡ್ರಾ ಮಾಡ್ಕೊಂಡ್ಬಿಡು. ನಮ್ ಕಾಲೇಜ್ ಮಾನ ಉಳಿಸು. ಓ, ಮರ್ಡರ್ ಬೇಡ, ಸೂಸೈಡ್ ಮಾಡ್ಕೋ ಅಂತಿದ್ದೀರಾ? ಡೋಂಟ್ ವರಿ ಸರ್, ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆನ ಆರ್ಸೋದಕ್ಕಿಂತ ಕಿತ್ತಾಕೋದ್ರಲ್ಲಿ ನಮಗ್ ಮಜಾ ಜಾಸ್ತಿ. ಗ್ಯಾರಂಟಿ ಹೋಗ್ತೀನಿ. ಏನು ಹೋಗ ಸೈಡ್ಗೆ. My dear students, welcome to the Forum of Indian Economy. ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಮ್ಮ ಯಂಗ್ಸ್ಟರ್ಸ್ ನಲ್ಲಿರೋ ಹೊಸ ಐಡಿಯಾಗಳು, ಹೊಸ ಟೆಕ್ನಿಕ್ಗಳನ್ನ ನಮ್ಮ ದೇಶದ ಡೆವಲಪ್ಮೆಂಟ್ಗೆ ಹೇಗೆ ಬಳಸಬಹುದು ಅನ್ನೋದು. ಈ ಪ್ರೋಗ್ರಾಮ್ ನಲ್ಲಿ 3 ರೌಂಡ್ ಇರುತ್ತೆ. ಬೆಸ್ಟ್ ಪ್ಲಾನ್ಗೋಸ್ಕರ ದೊಡ್ಡ MNC ಕಂಪನಿಗಳು ಕಾಯ್ತಾ ಇವೆ. ನಿಮ್ ಪ್ರಾಜೆಕ್ಟ್ ಏನೇ ಆಗಿರ್ಬೋದು, ಮೆಡಿಕಲ್, ಇಂಜಿನಿಯರಿಂಗ್, ಕಾಮರ್ಸ್, ಎನಿ ಡಿಗ್ರಿ, ಬಟ್ ಅದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ನೆರವಾಗುವಂತಾಗಬೇಕು. ನಾವು ಫಸ್ಟ್ ಕ್ಯಾಂಡಿಡೇಟ್ ತೇಜಸ್. Good morning everyone. I am Tejaswi and I am here to explain about my project plan. I am from Hubli and this is the most complicated project what I am going to exhibit in front of you. This plan is regarding industrialization of our India, which requires crores of money for the betterment of our infrastructure of industries, which we cannot afford. Thank you very much. Hi, I'm Madhu from Global College. Today I'm here in front of you.
Hi, I'm Sandeep, and now I'm here to share about my project, which is of banking system. As you all know, that India is having one of the best. Our next candidate, Mr. Sharath. Mr. Sharath from Global College. Hey, look, he's sleeping. ನಿನ್ಗೆ ಯಾಕೆ ಸುಮ್ನೆ ಇರು. Mr. Sharath, last 3 times ನಿಮ್ ಹೆಸರನ್ನ ಕರಿತೀವಿ, or else your name will be eliminated. ಬೇಡ, ಹಾಗೆ ಮಲ್ಕೊಂಡಿರ್ಲಿ. ಅವ್ನಿಗೆ ಹಾಗೆ ಆಗ್ಬೇಕು. Mr. Sharath. ಈಗ ನೀ ಹೋಗ್ತೇ ನಾನು ಹೋಗ್ಲಾ? ಬೇಡ, ನೀನ್ ಎಪ್ಸೋದ್ ಬೇಡ. ನೀನ್ ಹೋಗಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳೋದ್ನಲ್ಲ. ನಾನು ಹೋಗ್ತೀನಿ. Mr. ಸ್ವಾತಿ, Sharath ಇರು, from ಸ್ವಾತಿ. Global College. ಶರತ್ 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 ಶರತ್. Mr. Sharath, this is the last call for you, or else you will be eliminated. Mr. Sharath from Global College. ಪ್ರೆಸೆಂಟ್ ಸರ್. God. Look at him, crazy guy. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಈಗ ಏನ್ ಮಾಡ್ಬೇಕು? ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ಹಂಗೆ. ನನ್ನ ಹೆಸರು ಶರತ್ ಅಂತ, ವಾಣಿಜ್ಯ ಶಾಸ್ತ್ರ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್. ಈ ವೇದಿಕೆ ಮೇಲೆ ಎಲ್ರು ಬಂದು ಒಂದು ಅರ್ಧ ಗಂಟೆ ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೆ ಹಂಗ್ ಬಿಸ್ನೆಸ್ ಮಾಡ್ಬೋದು, ಹಿಂಗ್ ಬಿಸ್ನೆಸ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಆದ್ರೆ ಕೋಟಿ ಇನ್ವೆಸ್ಟ್ಮೆಂಟ್ ಹೆಂಗೆತ್ತದು ಅಂತ ಒಬ್ರು ಹೇಳಿಲ್ಲಪ್ಪ. ಅದಕ್ಕೆ ನಮಗೆ ನಿದ್ದೆ ಬಂದ್ಬಿಡ್ತು. ನಾನು ಜಾಸ್ತಿ ಟೈಮ್ ತಗೊಳಲ್ಲ, ಸಿಂಪಲ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ತೆಗೆಯೋದು ತುಂಬಾ ಸುಲಭ. ಓ, ಅದೇಗೆ? ನಮ್ ದೇಶದ ಪಾಪ್ಯುಲೇಷನ್ ಎಷ್ಟು? 120 ಕೋಟಿ. ಅದೊಂದೇ ನೋಡಿ ನಾವು ನೆಟ್ಟಿಗೆ ಮಾಡಿರೋದು. ಒಬ್ಬೊಬ್ರ ಹತ್ರ ₹1 ಹೆಂಗಾರು ಕಿತ್ಕೊಂಡ್ಬಿಟ್ರು 120 ಕೋಟಿ ಇನ್ವೆಸ್ಟ್ಮೆಂಟ್ ಆಯ್ತು. ಅದಕ್ಕಿಂತ ಇನ್ವೆಸ್ಟ್ಮೆಂಟ್ ಬೇಕಾ? ಇಂಟ್ರೆಸ್ಟಿಂಗ್. ಹೇಗೆ ಅದು? ನನ್ನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿ ಅವಾಗ ಹೇಳ್ತೀನಿ. ವೆರಿ ಕ್ಲೇವರ್. ಏನ್ ಪ್ಲಾನ್ ಅಲ್ಲ, ಸೂಪರ್. ಹೌದಾ? ಓಕೆ ಓಕೆ ಓಕೆ, ಅಭಿಮಾನಿಗಳೆಲ್ಲ ಶಾಂತಿ ರೀತಿ ವರ್ತಿಸ್ಬೇಕು. ಸಖತ್. ಅವಂದು ಒಂದ್ ಪ್ಲಾನು. ನೀನೇ ಮೆಚ್ಕೋಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ನೈಸ್. That's a very good project, Mr. Sharath. Last but not the least candidate, Miss Swati. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ನಾನು ಸ್ವಾತಿ. ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್. ಮಿಸ್ಟರ್ ಶರತ್ ಅವ್ರು ಹೇಳ್ದಾಗೆ ನಮ್ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಸೊ ನಾವ್ ಅದನ್ನ ಮ್ಯಾನ್ ಪವರ್ ಆಗಿ ಬಳಸ್ಕೋಬಹುದು. ಹಾಗಾಗಿ ನಮ್ಮ ಜನಗಳ ಆರೋಗ್ಯ ಸುಧಾರಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. In order to do that, we have to make sure that every facility is available at every part of our country, so that any person, rich or poor, is able to get that facility everywhere in India. ಓಕೆ, ಥ್ಯಾಂಕ್ ಯು ಆಲ್ ವೆರಿ ಮಚ್. ನಿಮ್ಮ ರಿಸಲ್ಟ್ಗಳನ್ನೆಲ್ಲ ನೋಟಿಸ್ ಬೋರ್ಡ್ ಮೇಲೆ, ಆಮೇಲೆ ನಿಮ್ಮ ಮೊಬೈಲ್ಸ್ಗೆ SMS ಮಾಡ್ತೀವಿ. ಥ್ಯಾಂಕ್ ಯು ಆಲ್ ಒನ್ಸ್ ಅಗೈನ್. ಯು ಆಲ್ ಕ್ಯಾನ್ ಲೀವ್ ನೌ. ಏ ಸ್ವಾತಿ, ಆ ಮೆಂಟಲ್ ಯಾಕೆ ಎಪ್ಸಕ್ ಹೋಗಿದ್ದೆ? ನೀನೇನಾದ್ರೂ ಅವ್ನ ಎಬ್ಬಿಸ್ದೆ ಹೋಗಿದ್ರೆ ಅವನು ಫೋರಂ ಇಂದಾನೆ ತೊಲಗ್ತಾ ಇದ್ದ. ನೋ ಮಧು, ಹಾಗಲ್ಲ. ಅವನನ್ನು ಎಪ್ಸಿದ್ದಕ್ ತಾನೆ ಅವನಲ್ಲಿ ಎಂಥ ಐಡಿಯಾಸ್ ಇದೆ ಅಂತ ಗೊತ್ತಾಗಿದ್ದು. ಐ ಥಿಂಕ್ ಈಸ್ ಪ್ರಿಟಿ ಬ್ರಿಲಿಯಂಟ್. ಎಷ್ಟು ಸಿಂಪಲ್ ಆಗಿ ಹೇಳ್ದ ಅಲ್ವಾ? ನೋಡದ್ಯಾ, ನಾನ್ ಅವನ್ನ ಎಪ್ಸದೇ ಇದ್ದಿದ್ರೆ ಒಳ್ಳೆ ಪ್ಲಾನ್ ಮಿಸ್ ಆಗ್ತಿತ್ತು. ಹೌದೌದು,
ನೀನ್ ಅವ್ನ್ ಎಬ್ಸಿದಿಕ್ಕೆ ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳದ್ನಾ? ಇಲ್ಲ, ಬಟ್ ಮೋಸ್ಟ್ಲಿ ನಾನ್ ಮಾಡಿದ ಸಹಾಯನೇ ನೆನೆಸ್ಕೋತಾ ಇರ್ಬೋದಲ್ವಾ? ಅಪ್ಪ, ಏನೋ ಶರತ್, ನಿಂದು ಅಮ್ಮಂದು ಲವ್ ಮ್ಯಾರೇಜ್ ತಾನೆ? ಲವ್ ಮ್ಯಾರೇಜೇ ಕಣಪ್ಪ. ಅದನ್ನ ಅವಳು ಮರ್ತಿದ್ದಾಳೆ. ಮತ್ತದನ್ನ ಯಾಕೆ ನೆನಪಿಸ್ತೀಯ? ನಮ್ ಲವ್ ಸ್ಟೋರಿ ಹೇಳ್ಬೇಕಾ ಈ ಮಧ್ಯರಾತ್ರಿಲಿ? ಅದಲ್ಲಪ್ಪ. ಅಪ್ಪ, ನೀನ್ ಫಸ್ಟ್ ಟೈಮ್ ಅಮ್ಮನ್ ನೋಡಿದಾಗ ಅವಳು ನಿನಗೆ ಕನ್ಸಲ್ಲಿ, ಕನ್ನಡಿಲಿ, ನೀರಲ್ಲಿ ಬಂದ್ ಮೋಹಿನಿ ತರ ಕಾಡ್ತಿದ್ಲಾ? ಸಾಕ್ಷಾತ್ ಮೋಹಿನಿ ಕಣಪ್ಪ. ಅವತ್ತು ಕಾಡ್ತಿದ್ಳು, ಇವತ್ತು ಕಾಡ್ತಿದ್ದಾಳೆ, ನಾಳೆ ನಾನ್ ಸತ್ರು ಕಾಡ್ತಾಳೆ ಅಂತ ಗೊತ್ತು ನನಗೆ. ಅಂತವ್ರಿಗೇನೆ ಮೋಹಿನಿ ಅನ್ನೋದು. ನಂಗೂ ಹಂಗೆ ಆಗ್ತಿದ್ಯಲ್ಲ. ನಿನಗ ಮೋಹಿನಿನ? ಯಾರೋ ಅವಳು? ಯಾರು ಇಲ್ಲ, ನೀನ್ ಕಳ್ಸ್ಕೊಳಪ್ಪ. ಆಗ್ಲಪ್ಪ, ಕಳಿಸ್ಕೋ. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಕಳಿಸ್ಕೋ ಅಂತೆ. ಫಸ್ಟ್ ಟೈಮ್ ಏನೋ ಆಗ್ತಿದೆ. ಮಲ್ಗೋಕೆ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಬ್ಬಿಸ್ಬಿಟ್ಲಲ್ಲ. ಹಾಳಾಗೋಗ್ಲಿ. ನಾಳೆ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಾಳೆ ಅವನ್ನ ಪರಿಚಯ ಮಾಡ್ಕೋಬೇಕು.